ಮುಳಬಾಗಿಲು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಹುಸೇನ್ ರವರ ಹುಟ್ಟುಹಬ್ಬದ ಸಂಭ್ರಮ ಆಚರಣೆಯ ಹಿನ್ನೆಲೆ ಕುರುಡುಮಲೆ ಶ್ರೀ ಗಣಪತಿ ಸ್ವಾಮಿರವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದರ್ಶನ ಪಡೆದರು. ತನ್ನ ತಾಲೂಕು ಪದಾಧಿಕಾರಿಗಳು, ಅಭಿಮಾನಿಗಳು ಹುಟ್ಟುಹಬ್ಬ ಆಚರಿಸಿದರು ಮತ್ತು ಅಭಿಮಾನಿಗಳು ಮಾತನಾಡಿದರು. भागं देवेभ्याविददात्यास्तिरते दीर्घमायुः शतमानं भवति शतायुः पुरुषस्वेन्द्रज आयुष्येवेन्द्रजे प्रतिष्ठतीदा लक्ष्मी गणपति बलप्रसाद बलसिद्धिरस्तु इच्छा बलप्राप्तिरस्तु शतमानं भवति शतायुः पुरुषस्वेन्द्रज आयुष्येवेन्द्रजे प्रतिष्ठतीद लक्ष्मी गणपति बलप्रसाद बलसिद्धिरस्तु शतमानं भवति प्रतिष्ठते लक्ष्मी गणपति बलप्रसाद. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಹಾಗೂ ನನ್ನ ನೆಚ್ಚಿನ ಅಣ್ಣ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಣ್ಣ ತಮ್ಮನಾಗಿರುವಂತಹ ಹುಸೇನ್ ಅಣ್ಣನವರ ಈ ದಿನ ಹುಟ್ಟುಹಬ್ಬ. ಈ ದಿನ ನಾವು ಕುರುಡುಮಲೆ ಗಣಪತಿ ಆಶೀರ್ವಾದ ಪಡೆದು, ನೆಕ್ಸ್ಟ್ ನಮ್ಮ ಹೈದರಾಲಿ ದರ್ಗಾ ಬಾಬಾ ಆಶೀರ್ವಾದ ಪಡೆದು, ಅನಂತರ ಈ ಆಟೋ ಘಟಕದ ಅಧ್ಯಕ್ಷರು ಮತ್ತು ಅವರ ಎಲ್ಲ ಅಭಿಮಾನಿಗಳಿಂದನೂ ಊಟದ ವ್ಯವಸ್ಥೆ ಇರುತ್ತೆ. ಆನಂತರ ಸ್ಕೂಲ್ಗೆ ಹೋಗಿ ಬ್ಯಾಗು, ಪೆನ್ನು, ಗ್ಲಾಸು, ಲೋಟ ಇದೆಲ್ಲ ವಿತರಣೆ ಕೂಡ ಇರುತ್ತೆ. ಲಾಸ್ಟ್ ಟೈಮ್ ನಮ್ಮ ಮಂಜಣ್ಣ ಹೇಳಿದಾಗೆ ಹುಸೇನ್ ಅಣ್ಣ ಯಾವಾಗೂ ಕತ್ಲಲ್ಲಿ ಇರಬಾರ್ದು, ಬೆಳಕಲ್ಲೇ ಇರಬೇಕು ಅಂತ ಹೇಳಿದ್ರು. ಖಂಡಿತ ಅಣ್ಣ, ನಮ್ಮೆಲ್ಲನೂ ಸಹಕಾರನು ಅಣ್ಣನ ಮೇಲೆ ಸದಾ ಇರುತ್ತೆ. ನಾವು ಏನೇ ಬೇಕಂದ್ರೂ ಕೂಡ ನಮ್ಮ ಅಣ್ಣ ನಮ್ಗೆ ಇಲ್ಲ ಅನ್ನಲ್ಲ. ಲಾಸ್ಟ್ ಟೈಮ್ ನಮ್ಮ ಅಣ್ಣ ಕೂಡ ಹೇಳಿದ್ರು, ಯುವಕರು ಮುಂದೆ ಬರಬೇಕು, ನಾವು ನಿಮ್ ಹಿಂದೆ ಇರ್ತೀವಿ, ನಿಮ್ಗೆ ಏನ್ ಬೇಕೋ ನಾವು ಮಾಡ್ತೀವಿ, ನಾವ್ ಇದೀವಿ ಅಂತ ನಮ್ಗೆ ಪ್ರೋತ್ಸಾಹ ಯಾವಾಗೂ ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಕೂಡ ಕೊಡ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಅವ್ರಿಗೋಸ್ಕರ ನಾವು ಏನೇ ಮಾಡ್ಬೇಕು ಅಂದ್ರೂ ನಾವು ಸಿದ್ಧವಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಅಣ್ಣ ರಾಜಕೀಯವಾಗಿ ಕೂಡ ಬೆಳೆಯಲು ನಮ್ಗೆ ಆಸೆ ಇದೆ. ಖಂಡಿತ ಅದಾಗುತ್ತೆ. ಯಾಕಂದ್ರೆ ಇವಾಗ ನಮ್ಮ ಕುರುಡುಮಲೆ ಗಣಪತಿ ಆಶೀರ್ವಾದ ಸದಾ ಅಣ್ಣನ ಮೇಲೆ ಇರುತ್ತೆ. ನಾವೆಲ್ಲರೂ ಕೂಡ ಅಣ್ಣನ ಜೊತೆ ಇರ್ತೀವಿ ಅಂತ ಎಲ್ಲರಿಗೂ ಇಲ್ಲಿ ಬಂದಿರುವ ಎಲ್ಲರ ಗಣ್ಯರ ಪರವಾಗಿ ಅಣ್ಣನಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು. ಇವತ್ತು ಒಂದು ವಿಶೇಷವಾದಂತ ದಿನ. ಮೊನ್ನೆ ನಾವ್ ಹೇಳ್ದಂಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಕನ್ನಡ ಕಣ್ಮಣಿ, ಕನ್ನಡವನ್ನ ಬೆಳೆಸ್ತಾ ಇರುವಂತ ವ್ಯಕ್ತಿ ನಮ್ಮ ಹುಸೇನ್ ಅಣ್ಣವರು ಇವತ್ತಿನ ದಿನ ಹುಟ್ಟಿದ ಹಬ್ಬದ ದಿನ. ಮೊದಲನೇದಾಗಿ ಅವ್ರಿಗೆ ನನ್ನ ಕಡೆಯಿಂದ, ನಮ್ಮ ಕುರುಡುಮಲೆ ದೇವಸ್ಥಾನದ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಪ್ರತಿ ಹುಟ್ಟಿದ ಹಬ್ಬಕ್ಕೂ ನಮ್ಮ ಹುಸೇನ್ ಅಣ್ಣವ್ರು ಮೊದಲು ಇಲ್ಲೇ ಬರ್ತಾರೆ. ಇಲ್ಲಿ ಬಂದು ದೇವರ ಆಶೀರ್ವಾದ ತಗೊಂಡು ಪೂಜೆ ಮಾಡ್ಕೊಂಡು, ಇನ್ನು ಕೆಲವೆಲ್ಲ ಸೇವಕರದ್ದು ಸೇವೆ ಎಲ್ಲ ಮಾಡ್ಕೊಂಡು, ಅಭಿಷೇಕ ಅದು ಇದು ಮಾಡ್ಕೊಂಡು ಇಲ್ಲಿಂದ ಹೋಗ್ತಾ ಇದ್ರು. ಈ ಬಾರಿಯೂ ಸಹ ವಿಶೇಷವಾಗಿ ದೇವ್ರಿಗೆ ಪೂಜೆ ಮಾಡಿಸಿ, ಏನು ಲಾಸ್ಟ್ ಟೈಮ್ ಚೆನ್ನಾಗಿ ಮಾಡಿದ್ವಿ, ಈ ಬಾರಿಯೂ ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಇರಬೇಕು ಅಂತ ಕೆಲವೊಂದು ನಾವು ಅರೇಂಜ್ ಮಾಡಿದ್ವಿ. ಕಾರಣಾಂತರಗಳಿಂದ ಅದು ಊರಲ್ಲಿ ಯಾವುದೋ ಒಂದು ಅಸಾವಾಗಿದ್ದರಿಂದ ಮಾಡೋಕ್ಕಾಗಿಲ್ಲ. ಇರ್ಲಿ, ಏನು ಇವತ್ತು ಹುಸೇನ್ ಅಣ್ಣವ್ರು ಇಲ್ಲಿ ಬಂದು ದೇವ್ರ ಪೂಜೆ ಮಾಡ್ಕೊಂಡು ಅವ್ರ ದೇವ್ರು ಒಳ್ಳೇದ್ ಮಾಡ್ಲಿ. ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಉನ್ನತವಾಗಿ ಒಂದು ರಾಜಕೀಯವಾಗಿರ್ಬೋದು, ಸಂಘಟಿತವಾಗಿರ್ಬೋದು, ಎಲ್ಲಾ ಕಡೆಗಳಲ್ಲೂ ಇನ್ನೂ ಒಂದು ಉನ್ನತವಾಗಿ ಬೆಳಿಬೇಕು ಅಂತ ನಮ್ಮೆಲ್ಲರ ಆಶಯ. ಅಷ್ಟೇ ಅಲ್ಲ, ಅವತ್ತಿಂದನೂ ನಾವೆಲ್ಲ ಒಂದ್ ಜೊತೆಯಲ್ಲಿ ಇದೀವಿ. ಮುಂದೆನೂ ಕೂಡ ನಾವು ಜೊತೆಯಲ್ಲೇ ಇದ್ದು ಅವ್ರಿಗೆ ಏನ್ ಬೇಕೋ ನಾವು ನೋಡ್ತೀವಿ ಅಂತ ಈ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೇಳೋದೇನದು ಇದೆಯಾ? ಜೈ ಹೇಳ್ರಿ. ಜೈ. ರಾಷ್ಟ್ರದ ಶುಭಾಶಯಗಳು. ನಮ್ಮ ಮುಳುಬಾಗಿಲಿಗೆ ರಕ್ಷಣಾ ವೇದಿಕೆಯನ್ನು ತಂದು ಒಂದು 15 ವರ್ಷ ಆಗಿದೆ. 15 ವರ್ಷ ಹಿಂದ್ಗಡೆ ಬಂದಾಗ ಒಂದು 10-20 ಜನ ಇದ್ರು ಅಷ್ಟೇ. ಸೊ ಇವಾಗ 15 ವರ್ಷ ಆದ್ಮೇಲೆ ನೋಡ್ತಾ ಇದ್ರೆ ಸಾವಿರಾರು ಜನ ಇದ್ದಾರೆ. ಸೊ ಅಷ್ಟು ಸಾವಿರಾರು ಜನ ನೋಡ್ತಾ ಇದ್ರೆ. ಇಲ್ಲೇ ನಮ್ಮ ಹುಸೇನ್ ಅವ್ರು ಎಷ್ಟೆಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಇಲ್ಲೇ ಇದಾಗ್ತಾ ಇದೆ.
ಫಸ್ಟ್ ಅದಕ್ಕೆ ಇಡೋಣ. ಮತ್ತೆ ಇದೇ ತರ ನೆಕ್ಸ್ಟ್ ಬರೋ ಇದ್ರಲ್ಲೂ ಇದೇ ತರ ಸೇವೆ ಮಾಡ್ತಾರೆ, ಇದೇ ತರ ಹಾರ್ಡ್ ವರ್ಕ್ ಮಾಡಿ ನಾವು ನಿಮ್ ಹಿಂದೆ ಇರ್ತೀವಿ. ನೀವು ಅಷ್ಟೇ, ನಾವು ನಮ್ಮ ಯೂತ್ಸ್ ಫಸ್ಟ್ ಆಫ್ ಆಲ್ ನಮ್ಮ ಮುಳಬಾಗಲ್ಲಿ ಯೂತ್ಸ್ ಅಂದ್ರೆ ಜಾಸ್ತಿ ಜನ ಇದ್ದಾರೆ. ಸೊ ಇನ್ನೂ ಬರ್ತಾರೆ ಮುಂದೆ. ನೀವು ಯೂತ್ಸ್ಗೆ ಹಿಂದೆ ನಿಂತ್ಕೊಂಡು ಒಂದು ಮುಂದೆ ಹೋಗೋ ಇದನ್ನ ತೋರಿಸಿ, ನಾವು ಯಾವತ್ತಿಗೂ ನಾವು ನಿಮ್ ಏನ್ ಹೇಳ್ತೀವೋ ಅದನ್ನ ನಾವು ಇದ್ ಮಾಡ್ಕೊಂಡು ಹೋಗ್ತೀವಿ. ರಕ್ಷಣಾ ವೇದಿಕೆನ ನೆಕ್ಸ್ಟ್ ಬರೋ ಒಂದು 2028 ಆಗ್ಲಿ 30 ಆಗ್ಲಿ ಇನ್ನೂ ಜಾಸ್ತಿ ಇದ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಹುಟ್ಟುಹಬ್ಬದ ಶುಭಾಶಯ. ಜೈ ಬಲೋ ಭಾರತ್ ಮಾತಾ ಕಿ, ತಾಯಿ ಭುವನೇಶ್ವರಿಗೆ ಎಲ್ರಿಗೂ ನಮಸ್ಕರಿಸ್ತಾ, ಈ ವೇದಿಕೆಯ ಮೇಲೆ ಸೇರಿರ್ತಕ್ಕಂಥ ನನ್ನ ಸಂಘಟನೆಯ ಕಾರ್ಯಕರ್ತರು ಹಾಗೂ ನನ್ನ ತಾಲೂಕು ಅಧ್ಯಕ್ಷರಾದಂಥ ಹುಸೇನ್ ಅಧ್ಯಕ್ಷರೇ ಹಾಗೂ ನಮ್ಮ ಈ ಉರ್ದು ಶಾಲೆಯ ಶಿಕ್ಷಕರಾದಂಥ ಫೈಜುಲ್ಲಾ ಅವರು ನಮಗೆ ಅದ್ದೂರಿಯಾಗಿ ಸ್ವಾಗತವನ್ನು ಕೋರಿದ್ದಾರೆ. ಅವ್ರಿಗೂ ನಮ್ಮ ಸಂಘಟನೆಯ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ, ಇವತ್ತು ವಿಶೇಷ ಏನು ಅಂತ ಹೇಳಿದ್ರೆ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಹುಸೇನ್ ಅವ್ರದ್ದು ಹುಟ್ಟುಹಬ್ಬ. ಈ ಹುಟ್ಟುಹಬ್ಬದ ಕಾರ್ಯಕ್ರಮದಿಂದ ಬೆಳಗ್ಗೆಯಿಂದ ಕುರುಡುಮಲೆ ದೇವಸ್ಥಾನದಲ್ಲಿ ಅಭಿಷೇಕ, ಬಾಬಾ ಹೈದರವಲ್ಲಿಯಲ್ಲಿ ಗುರುಗಳ ಆಶೀರ್ವಾದ ತಗೊಂಡು ಇವತ್ತು ಆಟೋ ಘಟಕದಿಂದ ಅನ್ನದಾನದ ವಿತರಣೆ, ಅವ್ರ ಹೆಸರಲ್ಲಿ ದಾನ ಧರ್ಮ ಮಾಡಿಕೊಂಡು ಇವತ್ತು ಈ ಉರ್ದು ಶಾಲೆಯಲ್ಲಿ ಮಕ್ಕಳಿಗೋಸ್ಕರ ತಟ್ಟೆ ವಿತರಣೆ ಮಾಡೋಣ ಅಂತ ಇಲ್ಲಿ ಬಂದಿದ್ದೀವಿ. ಮುಂದಿನ ಶಾಲೆಯಲ್ಲಿ ನೋಟ್ ಪುಸ್ತಕಗಳನ್ನ ವಿತರಣೆ ಮಾಡ್ತೀವಿ. ಅದೇ ರೀತಿಯಾಗಿ ಇವರಿಗೆ ನಮ್ಮ ಅಧ್ಯಕ್ಷರಿಗೆ ದೇವರು ಒಳ್ಳೆಯ ಅಷ್ಟೈಶ್ವರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಮುಂದಕ್ಕೆ ಬಂದು ಇಂಥ ಕೆಲಸಗಳು ಅನೇಕ ಮಾಡ್ಕೊಂಡು ಬರ್ಲಿ ಅಂತ ಹೇಳ್ತಾ ನಾವು ಅವ್ರನ್ನ ಕೈ ಬಲಪಡಿಸ್ತಾ, ಅವ್ರು ಮುಂದ್ಗಡೆ ಹೋದ್ರೆ ನಾವು ಹಿಂದ್ಗಡೆ ಇರ್ತೀವಿ, ಅವ್ರ ಕೈ ಬಲಪಡಿಸ್ತೀವಿ ಅಂತ ಈ ನಿಟ್ಟಿನಲ್ಲಿ ನಾವು ಒಂದು ಮಾತು ಕೊಡ್ತಾ ಇದ್ದೀನಿ. ಹುಸೇನ್ ಎಲ್ಲಿದ್ರೆ ಅಲ್ಲಿ ನಾವು ಇರ್ತೀವಿ. ಅವ್ರಿಗೆ ಭಗವಂತ ಇನ್ನೂ ಚೆನ್ನಾಗಿ ಕೈ ಕೊಟ್ಟು ಚೆನ್ನಾಗಿ ಮುಂದಕ್ಕೆ ಬರ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.